ಪೂಜಾರಪ್ಪ ಅಂತ ಇವತ್ತು ಬಯಸ್ಕೋಬೇಕಾದ ಪರಿಸ್ಥಿತಿ ಬಂತು. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಇವತ್ತು ತುಮಕೂರಿನಲ್ಲಿರುವಂತಹ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದು ಬಟವಾಡಿ ಹತ್ರ ಇರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನ ಮಿನಿ ತಿರುಪತಿ ಅಂದ್ರೂ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ತಿರುಪತಿಯನ್ನ ನೋಡೇ ಇಲ್ಲ, ಆದ್ರೂ ಕೂಡ ಆ ಫೀಲಿಂಗ್ ಇಲ್ಲೂ ಕೂಡ ಸ್ವಲ್ಪ ಬಂದೇ ಬರುತ್ತೆ. ಯಾರ್ಯಾರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನೋಡಿ, ಇದು ಎಂಟ್ರೆನ್ಸ್. ಒಳಗಡೆ ಹೋದ ತಕ್ಷಣ ಎಡಗಡೆ ತಿರುಗಿದ್ರೆ ಇಲ್ಲಿ ಸಹಸ್ರ ದೀಪ ಅಲಂಕಾರ ಮಂಟಪ ಇದೆ. ನೋಡಿ, ಇದೇ ಮುಖ್ಯವಾದಂತಹ ಮೂರ್ತಿ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ಫೋಟೋ ಮತ್ತೆ ವಿಡಿಯೋ ತೆಗೆಯೋದನ್ನ ನಿಷೇಧ ಮಾಡಲಾಗಿದೆ. ನನಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಂಡಿದ್ದು ಇಬ್ಬರು ದ್ವಾರಪಾಲಕರು. ನಿಮಗೇನಾದ್ರೂ ಈ ಇಬ್ಬರು ದ್ವಾರಪಾಲಕರ ಹೆಸರು ಗೊತ್ತಿದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಅದೇ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ ಕೂಡ ಇದೆ, ಅಲ್ಲೂ ಕೂಡ ಇಬ್ಬರು ದ್ವಾರಪಾಲಕರಿದ್ದಾರೆ. ಇಲ್ಲೇ ಬಲಮುರಿ ಗಣೇಶ ಸನ್ನಿಧಿ ಕೂಡ ಇದೆ. ಹಾಗೇನೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ವಿಗ್ರಹಗಳು ಕೂಡ ಇದೆ. ಅದೇ ತರ 7 ಅಡಿ ಸರ್ಪದ ಕೆಳಗಡೆ ವೆಂಕಟೇಶ್ವರ ಸ್ವಾಮಿ ಮಲಗಿರುವ ವಿಗ್ರಹ ಕೂಡ ಇದೆ. ಸ್ನೇಹಿತರೆ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈ ತರ ಒಂದು ಕಲ್ಲನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಇದೇನು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಅದೇ ದೇವಸ್ಥಾನದಲ್ಲಿ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅದೇ ತರ ಸತ್ಯನಾರಾಯಣ ಸನ್ನಿಧಿ ಕೂಡ ಇತ್ತು, ಅದೇ ತರ ದ್ವಾರಪಾಲಕರು ಕೂಡ ಇದ್ರು. ಮುಂದಿನ ವಿಡಿಯೋದಲ್ಲಿ ಈ ದ್ವಾರಪಾಲಕರನ್ನ ಯಾಕೆ ನಿಲ್ಸಿರ್ತಾರೆ ಅಂತ ಹೇಳ್ತೀನಿ. ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನಿತ್ಯ ಕಲ್ಯಾಣೋತ್ಸವ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮವನ್ನ ಕೂಡ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಶನಿವಾರ ಆಗಿರೋದ್ರಿಂದ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಇಲ್ಲಿ ಪ್ರತಿ ಶನಿವಾರ ಪ್ರಸಾದವನ್ನು ಕೂಡ ಕೊಡ್ತಾರೆ, ನೀವು ಕೂಡ ಸ್ವೀಕರಿಸಿ. ಆದ್ರೆ ಯಾರು ಕೂಡ ವ್ಯರ್ಥವನ್ನ ಮಾಡಬೇಡಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ನಾವು ಹೋಗಿದ್ದು ಹರಿಹರೇಶ್ವರ ದೇವಸ್ಥಾನ. ಇದು ತುಂಬಾ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಶಿಥಿಲಾವಸ್ಥೆಯಲ್ಲಿದೆ. ನೋಡಿ, ಐಷಾರಾಮಿ ಬಿಲ್ಡಿಂಗ್ ಗಳನ್ನ ಯಾವಾಗ ಬೇಕಾದ್ರೆ ಕಟ್ಟಬಹುದು, ಆದ್ರೆ ಈ ಒಂದು ಪುರಾತನ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಇವನ್ನೆಲ್ಲ ಉಳಿಸ್ಕೊಳ್ಳೋಕೆ 1000 ರೂಪಾಯಿ ಉಂಡಿಗಾಕಿ ಅಂತ ನಾನು ಯಾರಿಗೂ ಹೇಳಲ್ಲ. ಆದ್ರೆ ನಿಮ್ಮ ಬಿಡುವಿನ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗೋದನ್ನ ಯಾರು ಕೂಡ ಮರೆಯಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ.